ಸ್ನೇಹಿತರೆ ನಮಸ್ಕಾರ. SR ಭುವಿ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅಂಗನವಾಡಿ ಕಾರ್ಯಕರ್ತೆ, ಅಂಗನವಾಡಿ ಸಹಾಯಕಿಯ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕ ಹುದ್ದೆಗಳಿಗೆ ಯಾವ ರೀತಿ ಫುಲ್ಫಿಲ್ ಮಾಡಬೇಕು, ಅದಕ್ಕೆ ಬೇಕಾಗಿರುವಂತಹ ದಾಖಲಾತಿಗಳೇನು ಮತ್ತು ನಿಮ್ಮ ಎಜುಕೇಷನ್ ಏನಾಗಿರಬೇಕು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಮತ್ತು ಕೊನೆಯ ದಿನಾಂಕ ಏನಿರುತ್ತೆ ಮತ್ತು ನಿಮ್ಮ ಅರ್ಹತೆಗಳೇನಿರಬೇಕು, ನೀವು SSLC ಪಾಸ್ ಆಗಿರಬೇಕಾ, PUC ಪಾಸ್ ಆಗಿರಬೇಕಾ, ಯಾರು ಅರ್ಜಿ ಸಲ್ಲಿಸಬೇಕು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸಿಕೊಡ್ತೀನಿ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನೀವು ನಮ್ಮ SR ಭುವಿ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾವು ಹಾಕೋ ಪ್ರತಿ ಒಂದು ವಿಡಿಯೋಗಳನ್ನ ಏನಾಗುತ್ತೆ ನಿಮ್ಮ ಯೂಟ್ಯೂಬ್ ನೋಟಿಫಿಕೇಷನಲ್ಲಿ ಬರುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಅರ್ಜಿ ಆಹ್ವಾನ ಮಾಡಲಾಗಿದೆ ಅಂತ ಹೇಳ್ಬೋದು. ಹಾಗಿದ್ದರೆ ಆ ಜಿಲ್ಲೆಗಳು ಯಾವುವು? ಸ್ನೇಹಿತರೆ, ಸೆಲೆಕ್ಟ್ ಅಂತ ಕ್ಲಿಕ್ ಮಾಡಿದಾಗ ಬೆಂಗಳೂರು ಅರ್ಬನ್ ಬರುತ್ತೆ, ಬೆಂಗಳೂರು ರೂರಲು, ಬೆಳಗಾವಿ, ಬೀದರ್, ಹಾವೇರಿ, ತುಮಕೂರು, ಈ ರೀತಿ ಟೋಟಲ್ ಆಗಿ 6 ಜಿಲ್ಲೆಗಳು ಬರ್ತಾ ಇದೆ. ಸೊ 6 ಜಿಲ್ಲೆಗಳಲ್ಲಿ ಇಲ್ಲಿ ಕೆಳಗೆ ಕೊಟ್ಟಿರುವಂಥ ಬೀದರ್, ಹಾವೇರಿ, ತುಮಕೂರು 3 ಜಿಲ್ಲೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ ಅಂತ ಹೇಳ್ಬೋದು. ಮೇಲೆ ಕೊಟ್ಟಿರುವಂಥ 3 ಜಿಲ್ಲೆಗಳನ್ನು ಸೆಲೆಕ್ಟ್ ಮಾಡಿದ್ರೆ ಯಾವುದೇ ರೀತಿ ಅರ್ಜಿನ ಸಲ್ಲಿಸಲಿಕ್ಕೆ ಬರಲ್ಲ. ನೋಡಿ, ಇಲ್ಲಿ ಬೆಂಗಳೂರು ಅರ್ಬನ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಸೆಲೆಕ್ಟ್ ಪ್ರಾಜೆಕ್ಟ್ ಅಂತ ತೋರಿಸಲ್ಲ. ನಂತರ ರೂರಲ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ನೆಲಮಂಗಲ ಅಂತ ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಶನ್ ಕೂಡ ಬರ್ತಾ ಇಲ್ಲ. ನಂತರ ಇಲ್ಲಿ ಬೆಳಗಾವಿ ಅಂತ ತಗೊಂಡಾಗ ಪ್ರತಿಯೊಂದು ತಾಲೂಕನ್ನ ಸೆಲೆಕ್ಟ್ ಮಾಡಿಕೊಂಡು ನೋಡ್ಬೋದು. ಸೊ ಚಿಕ್ಕೋಡಿ ಅಂತ ಸೆಲೆಕ್ಟ್ ಮಾಡಿದ್ರೆ ನೋಡಿ ಇಲ್ಲಿ ಯಾವುದೇ ರೀತಿ ನೋಟಿಫಿಕೇಶನ್ ಬರ್ತಾ ಇಲ್ಲ. ನಂತರ ರಾಯಬಾಗ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬೇರೆ ಬೇರೆ ನೀವು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಿಪ್ಪಾಣಿ ಅಂತ ಸೆಲೆಕ್ಟ್ ಮಾಡೋದು ಕೂಡ ಇಲ್ಲಿ ಬರ್ತಾ ಇಲ್ಲ. ಓಕೆ, ನಂತರ ಅದೇ ರೀತಿಯಲ್ಲಿ ಬೀದರ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ ಇಲ್ಲಿ ಒಂದು ಯಾವುದೇ ಒಂದು ಪ್ರಾಜೆಕ್ಟ್ ಅಂದರೆ ಇಲ್ಲಿ ನೋಡ್ಬೋದು ಪ್ರಾಜೆಕ್ಟ್ ಅಂತ ಇದೆ ನೋಡಿ, ಸೆಲೆಕ್ಟ್ ಪ್ರಾಜೆಕ್ಟ್ ಅಂತ ಇದೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಟಿಫಿಕೇಶನ್ ಬರ್ತಾ ಇದೆ. ಓಕೆ, ಇದನ್ನು ಕ್ಲಿಕ್ ಮಾಡಿದ್ರೆ ಅಂಗನವಾಡಿ ವರ್ಕರ್ ಅಂತ ಬರುತ್ತೆ. ಸೊ ಇದು ಅದರ್ ಕ್ಯಾಟಗರಿಗೆ ಸಂಬಂಧಪಟ್ಟಿರುತ್ತೆ, ಅಂದರೆ OBC ಕಾಸ್ಟ್ನವರಿಗೆ. ಸೊ SC ಆಗಿದ್ದರೆ ಯಾವ ರೀತಿ ಬರುತ್ತೆ ಅಂದರೆ ಇಲ್ಲಿ ತುಮಕೂರು ನಾವು ಸೆಲೆಕ್ಟ್ ಮಾಡ್ಕೊಂಡಾಗ ನೋಡಿ ಸಿರಾ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ನೋಟಿಫಿಕೇಶನ್ ಫಸ್ಟ್ ನಾನು ಕ್ಲಿಕ್ ಮಾಡಿದ್ರೆ ಸೊ ಆಟೋಮೆಟಿಕ್ ಏನಾಗುತ್ತೆ SC ಅಂತ ತೆಗೆದುಕೊಳ್ಳುತ್ತೆ. RD ನಂಬರ್ ಹಾಕ್ಕೊಂಡು ಸಬ್ಮಿಟ್ ಕೊಟ್ಟರೆ ನೀವು ಅರ್ಜಿನ ಸಲ್ಲಿಸ್ಬೋದು. ಸೊ OBC ಕ್ಯಾಟಗರಿಯವರು ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬೇಕಂದ್ರೆ ಅದು ಕೂಡ ತಿಳಿಸ್ಕೊಡ್ತೀನಿ. ಓಕೆ, ಸೆಲೆಕ್ಟ್ ಮಾಡಿದಾಗ ಈ ರೀತಿ ಅಂಗನವಾಡಿ ವರ್ಕರ್ ಅಂತ ಬರುತ್ತೆ. ಸ್ನೇಹಿತರೆ, ಅಂಗನವಾಡಿ ವರ್ಕರ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಎಷ್ಟು ಮಾಡಿದ್ದಾರೆ ಅಂದರೆ 39 ಮಾಡಿದ್ದಾರೆ. ಅದೇ ರೀತಿ ಅಂಗನವಾಡಿ ಸಹಾಯಕಿ ಹುದ್ದೆಗಳಿಗೆ 113 ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ ಅಂತ ಹೇಳ್ಬೋದು. ನೀವು OBC ಆಗಿದ್ದರೆ OBCಗೆ ಅಪ್ಲೈ ಮಾಡ್ಬೋದು ಮತ್ತು SC ST ಆಗಿದ್ದರೆ ತಹಸೀಲ್ದಾರ್ ಅವರಿಂದ ಪಡೆದ ಜಾತಿ ಪ್ರಮಾಣ ಪತ್ರ ಲಗತ್ತಿಸಬೇಕಾಗುತ್ತದೆ. ಇದ್ದರೆ ಮಾತ್ರ ನೀವು ಅರ್ಜಿನ ಸಲ್ಲಿಸ್ಬೋದು. ಓಕೆ, ನಂತರ ಏನಾಗುತ್ತೆ ಕ್ವಾಲಿಫಿಕೇಷನ್ ಅಂತ ಬಂದಾಗ ನೀವು ಅಂಗನವಾಡಿ ವರ್ಕರ್ ಅಂತ ಬಂದರೆ, ಅಂಗನವಾಡಿ ಕಾರ್ಯಕರ್ತೆ ಅಂತ ಬಂದಾಗ ನೀವು PUC ಪಾಸ್ ಆಗಿರಬೇಕು. SSLC ಜೊತೆಗೆ PUC ಮತ್ತು ನೀವು CCE ಅಂತ ಒಂದು ಡಿಪ್ಲೊಮಾ ಕೋರ್ಸ್ ಕೂಡ ಇರುತ್ತೆ. ಸೊ ಇದರಲ್ಲಿ ಯಾವುದಾದ್ರು ಒಂದು ಪಾಸ್ ಆಗಿದ್ದರೂ ಕೂಡ ನಡೆಯುತ್ತೆ. SSLC ಮತ್ತು PUC ಆಗಿದ್ದರೂ ಕೂಡ ನೀವು ಅರ್ಜಿನ ಸಲ್ಲಿಸ್ಬೋದು. ಓಕೆ, ಇದು ಅಂಗನವಾಡಿ ವರ್ಕರ್ ಆಯಿತು. ಹೆಲ್ಪರ್ ಅಂತ ಬಂದಾಗ ನೀವು SSLC ಪಾಸ್ ಆಗಿದ್ದರೆ ಹೆಲ್ಪರ್ಗೆ ಅರ್ಜಿನ ಸಲ್ಲಿಸ್ಬೋದು. ಹಾಗಿದ್ದರೆ ನೋಡ್ಬೋದು ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಜಿಲ್ಲೆನ, ನಂತರ ಇಲ್ಲಿ ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ನಂತರ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಂಡಿದೆ. ನಂತರ ನೋಡ್ಬೋದು ಇಲ್ಲಿ ನಂತರ ಇಲ್ಲಿ ಅದರ್ಸ್ ಸೆಲೆಕ್ಟ್ ಆಗುತ್ತೆ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ಹಲವಾರು ಆಪ್ಷನ್ಗಳು ಬರುತ್ತೆ. ಹಲವಾರು ಆಪ್ಷನ್ ಅಂದರೆ ಇಲ್ಲಿ ಪ್ರಾಜೆಕ್ಟ್ ಬೀದರಲ್ಲಿ ಬರುವಂಥ ಪ್ರಾಜೆಕ್ಟ್ ಬಸವ ಕಲ್ಯಾಣ ಅಂತ ಬರುತ್ತೆ. ಅರ್ಬನ್ ಕ್ಯಾಟಗರಿ ಅಂದರೆ ಪಟ್ಟಣ ಪ್ರದೇಶ ಮತ್ತು ರೂರಲ್ ಅಂದರೆ ಗ್ರಾಮೀಣ ಪ್ರದೇಶ ಅಂತ ಬರುತ್ತೆ. ಅಲ್ಲಿ ಬರುವಂಥ ರೂರಲ್ ಗ್ರಾಮ ಪಂಚಾಯತಿಯಲ್ಲಿ ಬರುವಂಥ ಲಡವಂತಿ ಅಂತ ಬರುತ್ತೆ. ನಂತರ ರಾಜೋಲ ಅಂತ ಬರುತ್ತೆ, ಅದರಲ್ಲಿ ಬರುವಂಥ ಗ್ರಾಮ ಬರುತ್ತೆ. ನಂತರ ಜನರಲ್ ಕ್ಯಾಟಗರಿಯವರು ಮಾತ್ರ ಅಪ್ಲೈ ಮಾಡ್ಬೋದು. ನಂತರ ಇಲ್ಲಿ OBC ಅಂತ ಕೂಡ ಇಲ್ಲಿ ಮೆನ್ಷನ್ ಆಗಲ್ಲ. ನೋಡಿ ಇಲ್ಲಿ ಜನರಲ್ ಕ್ಯಾಟಗರಿ ಅಂತ ತೋರಿಸ್ತಾ ಇದೆ. ನಂತರ ಇಲ್ಲಿ ನೋಡಿ ಮೈನಾರಿಟಿ ಲ್ಯಾಂಗ್ವೇಜ್, ಕೆಲವೊಂದು ಲ್ಯಾಂಗ್ವೇಜ್ಗಳು ಕೂಡ ಇಲ್ಲಿ ಆ್ಯಡ್ ಮಾಡಲಾಗಿದೆ. ಇಲ್ಲಿ ನೋಡಿ ಮೈನಾರಿಟಿ ಇದೆ ಮತ್ತು ಬೇರೆ ನನ್ನಂತ ಕೂಡ ಬರುತ್ತೆ. ಓಕೆ, ನಂತರ ಇಲ್ಲಿ ಅಂಗನವಾಡಿ ಸೆಂಟರ್ ಕೂಡ ಬರುತ್ತೆ. ಲಡವಟ್ಟಿ B ಅಂತ ಬರುತ್ತೆ, ರಾಜೋಲ A ಅಂತ ಬರುತ್ತೆ. ಈ ರೀತಿ ನೀವು ಚೆಕ್ ಮಾಡಿಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ಕೆಳಗಡೆ ಏನಾಗುತ್ತೆ ಏರಿಯಾ ಟೈಪ್ ಬರುತ್ತೆ, ರೂರಲ್, ನಂತರ ಗ್ರಾಮ ಪಂಚಾಯತಿ ಬರುತ್ತೆ, ನಂತರ ಕಂದಾಯ ಗ್ರಾಮ ಬರುತ್ತೆ. ನಂತರ ನೋಡ್ಬೋದು ಇಲ್ಲಿ SSLC ಮಾರ್ಕ್ಸ್ ಕಾರ್ಡಲ್ಲಿರುವ ಯಾವ ರೀತಿ ಹೆಸರುತ್ತೆ ಅದನ್ನು ಇಲ್ಲಿ ಹಾಕ್ಕೊಳ್ಳಿ. ನಂತರ SSLC ಮಾರ್ಕ್ಸ್ ಕಾರ್ಡಲ್ಲಿರುವ ಡೇಟ್ ಆಫ್ ಬರ್ತ್ನ ಹಾಕ್ಕೊಳ್ಳಿ. ಆಟೋಮೆಟಿಕ್ಕಾಗಿ ಇಲ್ಲಿ ಡೇಟು, ನಂತರ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಇಲ್ಲಿ ವರ್ಷ, ತಿಂಗಳು, ದಿನ ತೆಗೆದುಕೊಳ್ಳುತ್ತೆ. ನಂತರ ಇಲ್ಲಿ ಫೇಮೇಲ್ ಅಂತ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ. ನಂತರ ಇಲ್ಲಿ ಸ್ತ್ರೀ ಅಂತ ಬರುತ್ತೆ, ಫಿಮೇಲ್ ಅಂತ ಟ್ರಾನ್ಸ್ಜೆಂಡರ್ ಅಂದರೆ ಮಂಗಳಮುಖಿ ಅಂತ ಬರುತ್ತೆ. ಈಗ ಸ್ತ್ರೀ ಅಂತ ಸೆಲೆಕ್ಟ್ ಮಾಡಿದ ನಂತರ ನೀವು ಇಲ್ಲಿ ಪ್ರಥಮ ಭಾಷೆ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ.
ಸೆಕೆಂಡ್ ಲ್ಯಾಂಗ್ವೇಜ್ ಏನಾಗುತ್ತೆ ಡಿಫಾಲ್ಟ್ ಆಗಿ ಇಲ್ಲಿ ಇತರ ಭಾಷೆ ಅಂತ ಬರುತ್ತೆ. ತಾಯಿ ಹೆಸರು ಹಾಕೊಳ್ಳಿ, ತಂದೆ ಹೆಸರು ಹಾಕೊಳ್ಳಿ. ನಂತರ ವಿವಾಹಿತರಾಗಿದ್ದರೆ ಎಸ್ ಅಂತ ಹಾಕೊಳ್ಳಿ, ಸಂಗಾತಿ ಅಂದರೆ ಗಂಡನ ಹೆಸರು ಹಾಕೊಳ್ಬೇಕಾಗುತ್ತೆ. ಇಲ್ಲವಾಗಿದ್ರೆ ನೋ ಅಂತ ಕ್ಲಿಕ್ ಮಾಡಿದ್ರೆ ಯಾವುದೇ ರೀತಿ ಹೆಸರು ಕೇಳಲ್ಲ. ನಂತರ ದ್ವಿತೀಯ PUC ಪರೀಕ್ಷೆ ನೋಂದಣಿ ಸಂಖ್ಯೆನ ಹಾಕೊಳ್ಬೇಕಾಗುತ್ತೆ. ನಂತರ PUC ಅಲ್ಲಿ ಬಂದಿರುವಂಥ ಮಾರ್ಕ್ಸ್ನ ಹಾಕೊಳ್ಳಿ, ಟೋಟಲ್ ಮಾರ್ಕ್ಸ್ ಹಾಕೊಳ್ಳಿ, ಆಟೋಮೆಟಿಕಾಗಿ ಶೇಕಡ ಬರುತ್ತೆ. ನಂತರ ನಿಮ್ಮ ಆಧಾರ್ ಕಾರ್ಡಲ್ಲಿರುವ ಅಡ್ರೆಸ್ನ ಹಾಕ್ಕೊಂಡು ನಂತರ ಕರ್ನಾಟಕ ಡಿಫಾಲ್ಟ್ ಆಗಿರುತ್ತೆ. ನಂತರ ಯಾವ ಜಿಲ್ಲೆಗೆ ಅಪ್ಲೈ ಮಾಡ್ತಿದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬೀದರ್ ಅಂತ ಸೆಲೆಕ್ಟ್ ಮಾಡಿದ್ರೆ ಬೀದರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಬರುವಂಥ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪಿನ್ ಕೋಡ್ ಹಾಕ್ಕೊಳ್ಳಿ, ಮೊಬೈಲ್ ನಂಬರು, ಇಮೇಲ್ ID ಹಾಕ್ಕೊಳ್ಳಿ. ನಂತರ ನೀವು ನಿವಾಸ ಪ್ರಮಾಣ ಪತ್ರ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕಂಪಲ್ಸರಿ ಆಗಿರುತ್ತೆ. ನೀವು ಆ ಪ್ರದೇಶದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಿ ಅಂತ ಕೇಳುತ್ತೆ. ಸೊ ಅದನ್ನು ಕೂಡ ಇಲ್ಲಿ ತಗೊಳ್ಬೇಕು. ರೆಸಿಡೆನ್ಷಿಯಲ್ RD ನಂಬರ್ನ ಹಾಕ್ಕೊಳ್ಳಿ. ನಂತರ ಇಲ್ಲಿ ಅಡಿಷ್ನಲ್ ಕೋರ್ಸ್ ಅಂತ ಬರುತ್ತೆ. ಅಡಿಷ್ನಲ್ ಕೋರ್ಸ್ ಏನು ಮಾಡಿದ್ದೀರಾ ವರ್ಕರ್ ಅಂತ ಬಂದಾಗ ಈ ಯಾವುದಾದ್ರೂ ಒಂದು ನೀವು ಮಾಡ್ಕೊಂಡಿರ್ಬೇಕಾಗುತ್ತೆ. ECC ಡಿಪ್ಲೊಮಾ ಕೋರ್ಸ್ ಅಂತ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದ್ದರೆ ಇಲ್ಲವಾಗಿದ್ದರೆ JOC ಆಗಿದೆ, JOCನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ NTT ಕೋರ್ಸ್ ಅಂತ ಬರುತ್ತೆ, ಅದರ ಡಿಪ್ಲೊಮಾ ನ್ಯೂಟ್ರಿಷನ್ ಅಂಗನವಾಡಿ ಆ್ಯಕ್ಟಿವಿಟಿ ರಿಲೇಟೇಷನ್ ಅದು ಕೂಡ ಕೋರ್ಸ್ ಬರುತ್ತೆ. ನಂತರ ಹೋಮ್ ಸೈನ್ಸ್ ಸರ್ಟಿಫಿಕೇಟ್ ಕೋರ್ಸ್ ಅಂತ ಬರುತ್ತೆ. ನಂತರ 1 ಇಯರ್ ಪ್ರೀ ಪ್ರೈಮರಿ ಟ್ರೈನಿಂಗ್ ಅಂತ ಬರುತ್ತೆ. ಸೊ ಯಾವುದು ಇದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದು ಮ್ಯಾಂಡೇಟ್ರಿ ಆಗಿರುತ್ತೆ. ಸೊ ಇದನ್ನ ಹಾಕ್ಕೊಳ್ಬೇಕಾಗುತ್ತೆ. ನಂತರ ಇಲ್ಲಿ ಪ್ರಿಫರೆನ್ಸ್ ಗ್ರೂಪ್ ಆಫ್ ಗುಂಪುಗಳಂತ ಬರುತ್ತೆ. ಸೊ ಪ್ರಿಫರೆನ್ಸ್ ಗ್ರೂಪ್ ಅಂತ ಬರುತ್ತೆ, ಅದರಲ್ಲಿ ಆದ್ಯತಾ ಗುಂಪುಗಳಂತ ಹೇಳ್ಬೋದು. ಸೊ ಆಸಿಡ್ ದಾಳಿಗೆ ತುತ್ತಾದ ಮಹಿಳೆಯರು ಇಲ್ಲಿ ಕ್ಲಿಕ್ ಮಾಡ್ಬೋದು, ಅವರು ಕೂಡ ಅರ್ಜಿನ ಸಲ್ಲಿಸ್ಬೋದು. ನಂತರ ಇಲ್ಲಿ ರೆಸಿಡೆನ್ಷಿಯಲ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಡಿಪಾರ್ಟ್ಮೆಂಟ್ ಅಂತ 3 ವರ್ಷ ಕನ್ಸಿಸ್ಟೆನ್ಷಿಯಲ್ ಇನ್ಸ್ಟಿಟ್ಯೂಟ್ ಅಂತ ಬರುತ್ತೆ. ಸೊ ಇಲಾಖಾ ಸಂಸ್ಥೆಗಳ ನಿವಾಸಿಗಳು ಕನಿಷ್ಠ 3 ವರ್ಷ ಇಲಾಖೆ ಸುಧಾರಣಾ ಸಂಸ್ಥೆಗಳಲ್ಲಿ ರಾಜ್ಯ ಮಹಿಳಾ ಮತ್ತು ನಿಲಯಗಳಲ್ಲಿ ವಾಸಿರುವ ಮಹಿಳೆಯನ್ನ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲವಾಗಿದ್ದರೆ ವಿಧವೆ ಆಗಿದ್ದರೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ವಿಂಡೋ ಅಂತ. ನಂತರ ಇಲ್ಲಿ ದೇವದಾಸಿ ಮಗಳು ಆಗಿದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಯೋಜನಾ ನಿರಾಶ್ರಿತರ ಅಂದರೆ ಪ್ರೊಜೆಕ್ಟ್ ರಿಫ್ಯೂಗೀಸ್ ಅಂತ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಹಾಕಿರೋಂಥ ಮಾಹಿತಿ ಎಲ್ಲ ಬರುತ್ತೆ. ಸೊ ನೀವು ಕೊಟ್ಟಿರೋಂಥ ಮಾಹಿತಿ ಕರೆಕ್ಟ್ ಆಗಿದ್ದರೆ ಕೊನೆಯದಾಗಿ ಏನು ಮಾಡ್ಕೊಳ್ಬೇಕಾಗುತ್ತೆ, ಸಬ್ಮಿಟ್ ಅನ್ನೋ ಆಪ್ಷನ್ ಇರುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಕ್ನಾಲಜ್ಮೆಂಟ್ ಬರುತ್ತೆ, ಅದನ್ನು ನೀವು ಇಟ್ಕೊಳ್ಬೋದು. ಸ್ನೇಹಿತರೆ ಜಿಲ್ಲೆವಾರು ಅಂತ ಬಂದಾಗ ಸ್ನೇಹಿತರೆ ನೋಡಬಹುದು ಇಲ್ಲಿ ಬೀದರ್, ಹಾವೇರಿ, ತುಮಕೂರು ಈ 3 ಜಿಲ್ಲೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ ಅಂತ ಹೇಳ್ಬೋದು. ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಿ ಇದರ ಲಾಭವನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ಬೋದು. ಸ್ನೇಹಿತರೆ ಇವತ್ತಿನ ಹೊಡೆದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆ, ಅಂಗನವಾಡಿ ಸಹಾಯಕ ಹುದ್ದೆಗಳಿಗೆ ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು ಮತ್ತು ಈ ಅರ್ಜಿನ ಸಲ್ಲಿಸಬೇಕಾದ್ರೆ ಇದರ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಆ ಲಿಂಕ್ ಮುಖಾಂತರ ಈ ವೆಬ್ಸೈಟ್ಗೆ ಬರ್ಬೋದು. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕ ಹುದ್ದೆಗಳಿಗೆ ಅರ್ಜಿನ ಯಾವ ರೀತಿ ಸಲ್ಲಿಸಬೇಕು, ಹೇಗೆ ಸಲ್ಲಿಸಬೇಕು ಅಂತ ಸಂಪೂರ್ಣ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.